ಇದು ನಮ್ಮ ಕಥೆಯಲ್ಲ. ಇದು ಆತನ ನಂಬಿಗಸ್ತ ಸಾಕ್ಷಿ. ಆತನು ನಮ್ಮನ್ನು ಕರೆಯುವಾಗ ದಾರಿ ನಮಗೆ ತಿಳಿದಿರಲಿಲ್ಲ, ಆದರೆ ಆತನೇ ನಮ್ಮನ್ನು ಮುನ್ನಡೆಸಿದನು. ದರ್ಶನದಿಂದ ವಾಸ್ತವ್ಯಕ್ಕೆ. ವ್ಯಾಪಾರಸ್ಥರ ಕೂಟ ಸಹೋದರ ಚಿನ್ನಬಾಬು ಹಾಗೂ G2R ಬೈಬಲ್ ಸ್ಟಡಿ ಕುಟುಂಬದವರ ಸಹಯೋಗದೊಂದಿಗೆ ಜನವರಿ 14ನೇ ತಾರೀಖರಂದು. ಸುವಾರ್ತಾ ಕೂಟ ತುಮಕೂರಿನಲ್ಲಿ ಜನವರಿ 22ರಂದು. ಏಪ್ರಿಲ್ ತಿಂಗಳ 22ರಿಂದ 25ರವರೆಗೂ 4 ದಿನಗಳ ಕಾಲ VBS ಮುಖಾಂತರವಾಗಿ 100ಕ್ಕಿಂತಲೂ ಅಧಿಕ ಮಕ್ಕಳನ್ನು ಸಂಧಿಸುವ ಹಾಗೆ ದೇವರು ಕೃಪೆಯನ್ನು ಅನುಗ್ರಹಿಸಿದರು. G2R ಬೈಬಲ್ ಸ್ಟಡಿ ಫ್ಯಾಮಿಲಿ ಅವರ ಸಹಯೋಗದೊಂದಿಗೆ ಜೂನ್ 6ರಂದು 50ಕ್ಕಿಂತಲೂ ಅಧಿಕ ಮಕ್ಕಳಿಗೆ ಸ್ಕೂಲ್ ಕಿಟ್ಗಳನ್ನು ವಿತರಿಸಲು ದೇವರು ಮಹಾಕೃಪೆಯನ್ನು ಅನುಗ್ರಹಿಸಿದರು. ಕಳೆದ ವರ್ಷ 3 ಕಡೆಗಳಲ್ಲಿ ಟ್ಯೂಷನ್ ಸೆಂಟರ್ಗಳ ಮುಖಾಂತರವಾಗಿ ಮಕ್ಕಳ ಸೇವೆಯನ್ನು ನಡೆಸಲು ದೇವರು ಕೃಪೆಯನ್ನು ಅನುಗ್ರಹಿಸಿದರು. 100 ಮಕ್ಕಳಿಗೆ ಇದರ ಮುಖಾಂತರವಾಗಿ ಶಿಸ್ತು, ವಿಧೇಯತೆ, ಭಯಭಕ್ತಿ ಹಾಗೂ ದೇವರ ಪ್ರೀತಿಯನ್ನು ಪರಿಚಯಿಸಲು ದೇವರು ಮಹಾಕೃಪೆಯನ್ನು ಅನುಗ್ರಹಿಸಿದರು. ನವೆಂಬರ್ ತಿಂಗಳಲ್ಲಿ ಗಾಸ್ಪೆಲ್ ಟ್ರಕ್ ಸೇವೆಯ ಮುಖಾಂತರವಾಗಿ ಅವರೊಂದಿಗೆ ಮಕ್ಕಳ ದಿನಾಚರಣೆಯನ್ನು ಆಚರಿಸಿದೆವು. ಮಕ್ಕಳ ಸೇವೆಯ ನಂತರ ಯೌವನಸ್ಥರ ಕೂಟಗಳು. ದೇವರಾಗಿರುವ ಯೇಸು ಕ್ರಿಸ್ತನ ಚಿತ್ತವು ಪರಮಂಡಲದಲ್ಲಿ ನೆರವೇರುವ ಪ್ರಕಾರ ಈ ಭೂಮಂಡಲದಲ್ಲಿಯೂ ನೆರವೇರಿಸಲ್ಪಡುವಷ್ಟರವರೆಗೂ ಕರ್ತನ ಮಕ್ಕಳ ಸೇವೆಯು ಕೆಲಸವು ನಿಂತು ಹೋಗುವುದಿಲ್ಲ, ನಿಲ್ಲಿಸಲ್ಪಡಲಾಗುವುದೂ ಇಲ್ಲ. ಇನ್ನು ಮುಂದೆ ಒಂದು ಹೊಸ ತಲೆಮಾರು ಎದ್ದು ಬರುವುದು. ಅದು ಸಾವು ಬದುಕಿನ ನಡುವೆ ಯುದ್ಧರಂಗದಲ್ಲಿ ನಿಲ್ಲುವಂತಹ ತಲೆಮಾರು. ತನ್ನ ರಕ್ತವು ಭೂಮಿಯಲ್ಲಿ ಸುರಿಸಲ್ಪಟ್ಟರು ಕರ್ತನ ಚಿತ್ತವನ್ನು ನೆರವೇರಿಸೇ ತೀರುತ್ತೇನೆ ಎನ್ನುವಂತ ಕಂಕಣವನ್ನು ಕಟ್ಟಿಕೊಂಡಿರುವಂತಹ ತಲೆಮಾರು. ನೀವು ಎಬ್ಬಿಸಲ್ಪಡಬೇಕು. ಕರ್ತನಿಗೋಸ್ಕರವಾಗಿ ವಾಕ್ಯವೆನ್ನುವ ಖಡ್ಗವನ್ನು ಹಿಡಿಯಬೇಕು. ಕರ್ತನಿಗಾಗಿ ಸಾಮ್ರಾಜ್ಯಗಳನ್ನು ಕಟ್ಟಬೇಕು. ಸೈತಾನನ ಕೋಟೆ ಕೊತ್ತಲಗಳನ್ನೆಲ್ಲ ಕಂಡ ಸ್ಥಳಗಳಲ್ಲಿಯೇ ನೀವು ನಿರ್ಮೂಲ ಮಾಡಬೇಕು. ಕರ್ತನ ಬರುವಿಕೆಗೋಸ್ಕರವಾಗಿ ಇವೆಲ್ಲವೂ ಸಿದ್ಧ ಮಾಡಲ್ಪಟ್ಟಿರಬೇಕು. ಕರ್ತನ ಚಿತ್ತವು ಪರಮಂಡಲದಲ್ಲಿ ನೆರವೇರುವ ಪ್ರಕಾರ ಭೂಮಿಯ ಒಂದೊಂದು ಧೂಳಿನ ಪ್ರತಿಯೊಂದು ಕಣದಲ್ಲೂ, ಕಣದ ಪ್ರತಿಯೊಂದು ಅಣುವಿನಲ್ಲೂ ನೆರವೇರುವವರೆಗೂ ನಿನ್ನ ಓಟ ನಿಂತು ಹೋಗಬಾರದು. ನಿನ್ನ ಪ್ರಾರ್ಥನೆ ತಡೆ ಹಿಡಿಯಲ್ಪಡಬಾರದು. ನೀನು ಮುಂದಿಟ್ಟಿರುವಂತ ಹೆಜ್ಜೆಯನ್ನು ಹಿಂದೆ ಇಡಬಾರದು. ಕರ್ತನ ಸಿಂಹಾಸನವನ್ನು ಭೂಮಿಯಲ್ಲಿ ತಂದು ಸ್ಥಾಪಿಸುವವರೆಗೂ ನಮ್ಮ ಕಣ್ಗಳಿಗೆ ನಿದ್ದೆ ಇರಬಾರದು, ನಮ್ಮ ಕೈಗಳಿಗೆ ವಿಶ್ರಾಂತಿ ಇರಬಾರದು. ನೀನು ಓಡುವುದಕ್ಕೋಸ್ಕರವಾಗಿ ಮಾತ್ರ ಕರೆಯಲ್ಪಟ್ಟವನಲ್ಲ, ಯುದ್ಧ ಮಾಡುವುದಕ್ಕೋಸ್ಕರವಾಗಿ ಮಾತ್ರ ಕರೆಯಲ್ಪಟ್ಟವನಲ್ಲ, ಜಯಿಸುವುದಕ್ಕೋಸ್ಕರವಾಗಿ ಕರೆಯಲ್ಪಟ್ಟವನು. ಸಭಾಪಾಲಕರ ಹಾಗೂ ಉಜ್ಜೀವನ ಕೂಟಗಳು ಮಾರ್ಚ್ 10 ಹುಣಸೂರು. ಮಾರ್ಚ್ 11 ಮೈಸೂರು. ಏಪ್ರಿಲ್ 10 ಹಾಸನ್. ಏಪ್ರಿಲ್ 11 ಉಡುಪಿ. ಏಪ್ರಿಲ್ 11 ಮಂಗಳೂರು. ಮೇ 3ರಂದು ಬಿಜಾಪುರ. ಜೂನ್ 4 ದಾವಣಗೆರೆ. ಜೂನ್ 20ರಂದು ಬೆಂಗಳೂರು. UCWA ಸಹಯೋಗದೊಂದಿಗೆ ನವೆಂಬರ್ 20ರಂದು ಸಭಾಪಾಲಕರ
ಹಾಗೂ ಅಂತ್ಯಕಾಲದ ಉಜ್ಜೀವನ ಕೂಟ ಬಿಗ್ ಜೆ ಟಿವಿಯಲ್ಲಿ ಅಂತಿಮದ ಆರಂಭ ಎಂಬಂತ ಹೊಸ ಕಾರ್ಯಕ್ರಮ. ದೇವ ಸೇವಕರಾದ ಸಹೋದರ MD ಜಗನ್ ಅವರ ಸಹಯೋಗದೊಂದಿಗೆ ನಿತ್ಯ ಜೀವ ಕೂಟ 50 ಮಂದಿಯನ್ನು ಒಳಗೊಂಡು 10 ವಾಹನಗಳಲ್ಲಿ ತುಮಕೂರು ಜಿಲ್ಲೆಯ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ನಡೆ ಹಾಗೂ 10 ತಾಲೂಕುಗಳಲ್ಲಿ ಉಜ್ಜೀವನ ಕೂಟ. ತುರುವೇಕೆರೆ, ತುಮಕೂರು, ಗುಬ್ಬಿ, ಪಾವಗಡ, ಕೊರಟಗೆರೆ, ಟಿಪ್ಟೂರು, ಕುಣಿಗಲ್, ಮಧುಗಿರಿ, ಸಿರಾ ಹಾಗೂ ಚಿಕ್ಕನಾಯಕನಹಳ್ಳಿ. ಯುನೈಟೆಡ್ ವೆಲ್ಫೇರ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಡಿಸೆಂಬರ್ 24ರಂದು ತುಮಕೂರಿನಲ್ಲಿ ನಡೆದ ಕ್ರಿಸ್ಮಸ್ ಜಾಥಾ. ರಸ್ತೆಗಳೇ ನಮ್ಮ ವೇದಿಕೆಯಾದವು. ನೃತ್ಯ ಮತ್ತು ನಾಟಕಗಳ ಮುಖಾಂತರವಾಗಿ ಯೇಸು ಕ್ರಿಸ್ತನ ಶಾಂತಿ, ಸಹಬಾಳ್ವೆ ಹಾಗೂ ಪ್ರೀತಿಯ ಸಂದೇಶವನ್ನ ಸಾರಲು ದೇವರು ಮಹಾಕೃಪೆಯನ್ನು ಅನುಗ್ರಹಿಸಿದರು. ಮಕ್ಕಳ ಸೇವೆಯ ಮೂಲಕ ಡಿಸೆಂಬರ್ 25ನೇ ತಾರೀಕು ಮಕ್ಕಳ ಕುಟುಂಬಗಳಿಗೆ ಕ್ರಿಸ್ತನ ಪ್ರೀತಿಯನ್ನು ಸಾರಲು ದೇವರು ಕೃಪೆ ಮಾಡಿದರು. ನಮ್ಮ ಮನೆಗಳಲ್ಲಿ ನಾವು ಸುರಕ್ಷಿತವಾಗಿರಲು ಹಗಲು ರಾತ್ರಿ ದುಡಿಯುವ ನಮ್ಮ ಹೆಮ್ಮೆಯ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ದೇವರ ಪ್ರೀತಿಯನ್ನು ಹಂಚಲು ದೇವರು ಕೃಪೆ ಮಾಡಿದರು. ಗಾಸ್ಪಲ್ ಟ್ರಕ್ ಸೇವೆಯ ಮುಖಾಂತರ ಲಕ್ಷಾಂತರ ಜನಗಳನ್ನು ಸಂಧಿಸಲು ದೇವರು ಮುನ್ನಡೆಸಿದ ವಿಶೇಷ ರೀತಿ. ಡಿಸೆಂಬರ್ 4ರಿಂದ ಜನವರಿ 4ರವರೆಗೆ 25 ಮಂದಿಯ ತಂಡ, 31 ದಿನಗಳವರೆಗೆ 2 ವಾಹನಗಳು, ಸುಮಾರು 4500ಕ್ಕಿಂತ ಹೆಚ್ಚು ಕಿಲೋಮೀಟರ್ಗಳ ಅಧಿಕ ಪ್ರಯಾಣ. ಕರ್ನಾಟಕದಾದ್ಯಂತ ಸುಮಾರು 109 ಸ್ಥಳಗಳಲ್ಲಿ 2,22,000 ಜನಗಳನ್ನು ಸಂಧಿಸಲು ದೇವರು ಮುನ್ನಡೆಸಿದ ರೀತಿ ವರ್ಣಿಸಲು ಅಸಾಧ್ಯ. ದೇವರ ಮಹಾಕೃಪೆಯಿಂದ ಕನ್ನಡ, ತಮಿಳ್ ಹಾಗೂ ಆಂಗ್ಲ ಭಾಷೆಯಲ್ಲಿ 2,22,000 ಗ್ರೀಟಿಂಗ್ ಕಾರ್ಡ್ಗಳನ್ನು ವಿತರಿಸಿರುವುದು ಇನ್ನೂ ವಿಶೇಷ ಆಶ್ಚರ್ಯ. ಒಟ್ಟಾರೆಯಾಗಿ ನಿಮಗೆ ಒಳ್ಳೆಯ ಸುದ್ದಿ. ಮುಂದೆ ಏನಾಗಲಿದೆ, ಮುಂದೆ ಏನು ಸಂಭವಿಸಲಿದೆ, ಸತ್ಯಮೇವ ಜಯತೆ ಕರಪತ್ರ ಹಾಗೂ ಪುಸ್ತಕ ಸುಮಾರು 5,60,000 ಸುವಾರ್ಥ ಪ್ರತಿಗಳನ್ನು ಕರ್ನಾಟಕದಾದ್ಯಂತ ವಿವಿಧ ರೀತಿಗಳಲ್ಲಿ ಬಿತ್ತಲು ದೇವರು ವಿಶೇಷ ಸಹಾಯವನ್ನ ಮಾಡಿದರು. ದೇವರು ಕೊಟ್ಟ ದರ್ಶನದ ಮೇರೆಗೆ ಈ ಎಲ್ಲ ಆತನ ಯೋಚನೆಗಳನ್ನು ಕಾರ್ಯರೂಪಕ್ಕೆ ತರಲು ಬ್ಲೆಸ್ಡ್ ತುಮಕೂರ್ ಎಂಬ ಸುಂದರವಾಗಿರುವ ಒಂದು ತಂಡವನ್ನ ದೇವರು ನಮಗೆ ಎಬ್ಬಿಸಿಕೊಟ್ಟಿದ್ದಾರೆ. ಕ್ರಿಸ್ತನ ಪ್ರೀತಿಗಾಗಿ ಈ ಐಕ್ಯತೆಯ ಪರಿಶ್ರಮ ಬಹಳ ದೊಡ್ಡದ್ದು. ಅದೇ ರೀತಿಯಾಗಿ ಕಳೆದ ವರ್ಷದಲ್ಲಿ ಮಾಧ್ಯಮ ಸೇವೆಯನ್ನು ಆರಂಭಿಸಲು ದೇವರು ಕೃಪೆ ಮಾಡಿದ್ದಾರೆ. ನಮ್ಮ ಒಂದೇ ಉದ್ದೇಶ, ಆತನು ವೃದ್ಧಿಯಾಗಬೇಕು, ನಾವು ಕಡಿಮೆಯಾಗಬೇಕು. ನಾವು ಆಳುಗಳು, ಪ್ರಯೋಜನವಿಲ್ಲದವರು, ಮಾಡಬೇಕಾದದ್ದನ್ನೇ ಮಾಡಿದ್ದೇವೆ. ಯೇಸು ಕ್ರಿಸ್ತನ ನಾಮಕ್ಕೆ ಮಾತ್ರ ಮಹಿಮೆ.